ನಾವು ಓದ್ ವಿಡಿಯೋದಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ನಾವು ಪೊಟೆನ್ಷಿಯಲ್ ಹಾಗೂ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾವು ಪ್ರಾಪರ್ಟೀಸ್ ಆಫ್ ಚಾರ್ಜಲ್ಲಿ ನೋಡೋದಾದರೆ ಫಸ್ಟ್ ಪ್ರಾಪರ್ಟಿ ಏನಿತ್ತು, ಲೈಕ್ ಚಾರ್ಜಸ್ ರಿಪಲ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಅಂತ ಇತ್ತು, ಹೌದಲ್ವಾ? ಇಲ್ಲೊಂದು ಯಾವುದೋ ಪಾಸಿಟಿವ್ ಚಾರ್ಜ್ ತಂದು ನಾನು ಇಡ್ತಾ ಇದ್ದೀನಿ ಅಂದರೆ ಇಲ್ಲೇ ಎಲ್ಲಾದರೂ ಇನ್ನೊಂದು ನೆಗೆಟಿವ್ ಚಾರ್ಜ್ ತಂದಾಗ ಇದೇನಾಗ್ತಾ ಇತ್ತು, ಅಟ್ರಾಕ್ಟ್ ಆಗ್ತಾ ಇತ್ತು. ಅಂದರೆ ಅರ್ಥ ಏನು? ಇದಕ್ಕೆ ಒಂದು ಫೋರ್ಸನ್ನು ಅಪ್ಲೈ ಮಾಡ್ತಿದೆ ಅಂತ ಅರ್ಥ, ಹೌದಲ್ವಾ? ಇದು ಈ ಒಂದು ಫೋರ್ಸಿಂದ ಅಟ್ರಾಕ್ಟ್ ಆಗ್ತಾ ಇದೆ. ಇದು ಪಾಸಿಟಿವ್ ಚಾರ್ಜ್ ಸಹ ನೆಗೆಟಿವ್ ಚಾರ್ಜನ್ನು ಒಂದು ಫೋರ್ಸಿಂದ ಅಟ್ರಾಕ್ಟ್ ಮಾಡ್ತಾ ಇದೆ. ಆದರೆ ನಾನು ಇದೇ ನೆಗೆಟಿವ್ ಚಾರ್ಜನ್ನು ಇನ್ನೊಂದು ಸ್ವಲ್ಪ ದೂರ ತೊಗೊಂಡು ಬಂದೆ ಅಂತ ಅಂದ್ಕೊಡ್ರಿ. ಸೊ ಆವಾಗ ಏನಾಗುತ್ತೆ ಅಂತ ನೋಡಿದ್ರೆ ಇದು ಅಟ್ರಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದಿಲ್ಲ. ಯಾಕೆ ಅಂತ ನೋಡೋದಾದರೆ ಈ ಪಾಸಿಟಿವ್ ಚಾರ್ಜ್ನ ಸುತ್ತ ಅಥವಾ ಈ ಚಾರ್ಜಸ್ಗಳ ಸುತ್ತ ಒಂದು ರೀಜನನ್ನು ಕ್ರಿಯೇಟ್ ಮಾಡ್ಕೊಂಡಿರುತ್ತೆ. ಈ ರೀಜನ್ ಒಳಗಡೆ ಏನಾದರೂ ಚಾರ್ಜಸ್ ಬಂದವು ಅಂತ ಹೇಳಿದ್ರೆ ಆಗ ಅದು ಅಟ್ರಾಕ್ಟ್ ಅಥವಾ ರಿಪಲ್ ಮಾಡುತ್ತೆ. ಪಾಸಿಟಿವ್ ಚಾರ್ಜ್ ಪಾಸಿಟಿವ್ ಇದ್ದರೆ ನೆಗೆಟಿವ್ ಅಟ್ರಾಕ್ಟ್ ರಿಪಲ್ ಆಗುತ್ತೆ. ಅದೇ ಪಾಸಿಟಿವ್ ನೆಗೆಟಿವ್ ಇದ್ದಾಗ ಅಟ್ರಾಕ್ಟ್ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಪಾಸಿಟಿವ್ ನೆಗೆಟಿವ್ ಇದೆಯಾ? ಸೊ ಹಾಗಿದ್ದಾಗ ಏನಾಗುತ್ತೆ, ಇದು ಅಟ್ರಾಕ್ಟ್ ಆಗುತ್ತೆ. ಅದೇ ಈ ರೀಜನ್ನಿಂದ ಹೊರಗಡೆ ಬಂದು ಇಲ್ಲಿದೆ ನೋಡಿ, ಈ ಚಾರ್ಜ್ ಅಬ್ಸರ್ವ್ ಮಾಡಿ, ಈ ಚಾರ್ಜಿಂದ ಇದು ಅಟ್ರಾಕ್ಟು ಮಾಡೋದಿಲ್ಲ, ಹಾಗೆ ರಿಪಲ್ಲು ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದರ ಏನು ಒಂದು ಕೆಪಾಸಿಟಿ ಇದೆಯಲ್ಲ, ಇದು ಇನ್ನೊಂದು ಚಾರ್ಜ್ ಮೇಲೆ ಹಾಕ್ತಿರೋ ಫೋರ್ಸ್ ಏನಿದೆಯಲ್ಲ, ಇಲ್ಲಿ ತನಕ ಅದರದ್ದು ಫೋರ್ಸು ರೀಚ್ ಆಗೋದಿಲ್ಲ. ಆದರೆ ಇಲ್ಲಿ ತನಕ ಏನಿರುತ್ತೆ, ಅದರ ಫೋರ್ಸು ಎಕ್ಸಿಸ್ಟೆನ್ಸಲ್ಲಿರುತ್ತೆ. ಸೊ ಹಾಗಿದ್ದಾಗ ಈ ಥರದ ರೀಜನನ್ನು ಏನು, ಆ ರೀಜನ್ನಲ್ಲೇ ತಾನೇ ಆ ಫೋರ್ಸನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ಅಥವಾ ಆ ಫೋರ್ಸನ್ನು ಎಕ್ಸೈಟ್ ಮಾಡ್ತಾ ಇರೋದು ಆ ಚಾರ್ಜು. ಸೊ ಆ ರೀಜನನ್ನು ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಗೊತ್ತಾಯ್ತಾ ಮಕ್ಕಳ? ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನಿಲ್ಲ, ರೀಜನ್ ಅರೌಂಡ್ ಚಾರ್ಜಸ್ which applies forces on another charge. ಹೌದಾ? ಸೊ ಇದನ್ನೇ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಹಾಗಿದ್ದಾಗ ಆ ಚಾರ್ಜಸ್ಗಳೇನಾದರೂ ಈ ಎಲೆಕ್ಟ್ರಿಕ್ ಫೀಲ್ಡ್ನ ಒಳಗಡೆ ಬಂದರೆ ಇದನ್ನೇ ನಾವು ಅಟ್ರಾಕ್ಟ್ ಆಗುತ್ತೆ ಅಂತೀವಿ. ಅದೇ ಏನಾದರೂ ಇದು ಈ ಎಲೆಕ್ಟ್ರಿಕ್ ಫೀಲ್ಡಿಂದ ದೂರ ಹೋಯಿತು ಅಂದರೆ ಅದನ್ನೇ ರಿಪಲ್ ಆಯಿತು, ಅದರಿಂದ ಏನು ಫೋರ್ಸ್ ಅಟ್ರಾಕ್ಟು ಆಗಿಲ್ಲ, ರಿಪಲ್ಲು ಆಗಿಲ್ಲ ಅಂತ ಹೇಳ್ತೀವಿ. ನೋಡಿ ಇಲ್ಲೊಂದು ಎಕ್ಸಾಂಪಲ್ಗೆ, ಹೌದಾ? ಈ ಚಾರ್ಜ್ ಏನಾಗುತ್ತೆ, ಅಟ್ರಾಕ್ಟು ಆಗೋದಿಲ್ಲ, ರಿಪಲ್ಲು ಆಗೋದಿಲ್ಲ. ಆದರೆ ಈ ಚಾರ್ಜ್ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ, ಹೌದಾ? ಸೊ ಇದನ್ನೇ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಹಾಗಿದ್ದಾಗ ನಮಗೆ ನೆಕ್ಸ್ಟ್ ಬರೋ ಕಾನ್ಸೆಪ್ಟ್ಗೆ ಯಾಕಿದು ಇಂಪಾರ್ಟೆಂಟು ಅಂತ ನೋಡೋದಾದರೆ, ನಾನೇನಾದರೂ ಚಾರ್ಜಸ್ಗಳನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಮಾಡಿಸೋದಕ್ಕೆ ಟ್ರೈ ಮಾಡಿದ್ರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆಯಲ್ಲ, ಇದು ಮೂವ್ ಮಾಡಿಸೋದಕ್ಕೆ ಹೆಲ್ಪೇ ಮಾಡೋಲ್ಲ. ಚಾರ್ಜಸ್ಗಳನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕಳಿಸೋದಕ್ಕೆ ಈ ಎಲೆಕ್ಟ್ರಿಕ್ ಫೀಲ್ಡ್ಗಳು ರೆಸ್ಪಾನ್ಸೇ ಕೊಡೋದಿಲ್ಲ. ಸೊ ಹಾಗಿದ್ದಾಗ ನಾನೇನು ಮಾಡಬೇಕು ಅಂತ ಹೇಳಿದ್ರೆ, ಈ ಏನು ಫೋರ್ಸ್ ಅಪ್ಲೈ ಮಾಡ್ತಾ ಇದೆಯಲ್ಲ, ಇದಕ್ಕಿಂತ ಜಾಸ್ತಿ ಫೋರ್ಸ್ ಅಥವಾ ಇದೇನು ಒಂದು ಚಾರ್ಜ್ ಮೇಲೆ ಕರ್ಕೊಂಬರೋದಕ್ಕೆ ವರ್ಕ್ ಅಪ್ಲೈ ಮಾಡ್ತಿದೆಯಲ್ಲ, ಇದಕ್ಕಿಂತ ಜಾಸ್ತಿ ವರ್ಕನ್ನು ನಾನು ಈ ರೆಸ್ಪೆಕ್ಟಿವ್ ಚಾರ್ಜಸ್ ಮೇಲೆ ಮಾಡಬೇಕು. ಆಗೇನಾಗುತ್ತೆ, ಈ ಚಾರ್ಜಸ್ಗಳು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನೇ ನಾವೇನಂತ ಕರಿತೀವಿ ಅಂತ ನೋಡಿದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಗೊತ್ತಾಯ್ತಾ ಮಕ್ಕಳ? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ಏನಿಲ್ಲ, ವರ್ಕ್ ಡನ್ ಅಗೇನ್ಸ್ಟ್, ಯಾವುದರ ಅಗೇನ್ಸ್ಟು, ಎಲೆಕ್ಟ್ರಿಕ್ ಫೀಲ್ಡ್. ವರ್ಕ್ ಡನ್ ಅಗೇನ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಬ್ರಿಂಗಿಂಗ್ ಎ unit charge from infinity to a point is called electric potential. ಗೊತ್ತಾಯ್ತಾ ಮಕ್ಕಳ? ಹಾಗಿದ್ದಾಗ ಈ ಎಲೆಕ್ಟ್ರಿಕ್ ಫೀಲ್ಡನ್ನು ಜಾಸ್ತಿ ಅಥವಾ ಈ ಎಲೆಕ್ಟ್ರಿಕ್ ಫೀಲ್ಡ್ಗಿಂತ ಜಾಸ್ತಿ ವರ್ಕ್ ಡನ್ ಮಾಡಿ ನಾನೇನು ಮಾಡಬೇಕು, ಈ ಚಾರ್ಜಸ್ಗಳನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತರಬೇಕು. ಸೊ ಅದನ್ನೇ ನಾವೇನಂತ ಕರಿತೀವಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತೀವಿ.
ಗೊತ್ತು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಅಂತ. ನೋಡಿ ಮಕ್ಕಳ, ಇದು ತುಂಬ ಈಸಿ. ಯಾಕೆ ನಿಮಗೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದೆ ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲನ್ನು ಪರ್ಫೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋ ಕಾನ್ಸೆಪ್ಟ್ ಗೊತ್ತಿರಲೇಬೇಕು. ನೀವು ಏನು ಮಾಡೋಕ್ಕೆ ಹೋಗ್ತೀರಾ, ಈ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಎ ಯೂನಿಟ್ ಇಸ್ ಪಾಸಿಟಿವ್ ಚಾರ್ಜ್ ಅಂತೇಳಿ ಗಟ್ ಮಾಡ್ತೀರಾ ಅಥವಾ ಮಗಪ್ ಮಾಡ್ತೀರಾ. ಯಾವುದೇ ಕಾನ್ಸೆಪ್ಟ್ಸ್ಗಳನ್ನು ಗಟ್ ಮಾಡೋಕ್ಕೆ ಮುಂಚೆ ಅದು ಯಾಕಾಗಾಯಿತು, ಆ ಪರ್ಟಿಕ್ಯುಲರ್ ಕೇಸಲ್ಲಿ, ಆ ಪರ್ಟಿಕ್ಯುಲರ್ ಸಿನಾರಿಯೋ ಅಲ್ಲಿ ಯಾಕೆ ಈ ರೀತಿ ಬಿಹೇವಿಯರ್ ತೋರಿಸುತ್ತು ಅಂತ ಒಂದು ಸಲ ಅಬ್ಸರ್ವ್ ಮಾಡಿ ನೋಡಿದ್ರೆ ಅದನ್ನು ಮಗಪ್ ಮಾಡ್ದಂಗೆ ಆಗಲ್ಲ, ಆರಾಮಾಗೆ ತಲೆಗೆ ಹೋಗುತ್ತೆ. ಮತ್ತು ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ರೂ ಈಸಿಯಾಗಿ ಬರಿಬೋದು. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಿಮ್ಮ ಮುಂದೆ ಒಂದು ಗೋಡೆ ಇದೆ. ಆ ಗೋಡೆನ ನಾನು ಬೀಳಿಸ್ಬೇಕಂದ್ರೆ ಏನು ಮಾಡಬೇಕು? ಆ ಗೋಡೆನ ನಾನು ಪುಷ್ ಮಾಡಿದ್ರೆ ಬೀಳುತ್ತಾ? ಇಲ್ಲ. ಯಾಕೆ? ಅದಾಗದು ಇನ್ನೊಂದು ಫೋರ್ಸ್ ಅಪ್ಲೈ ಮಾಡ್ತಾ ಇದೆಯಾ? ಆ ಗೋಡೆ ಅಪ್ಲೈ ಮಾಡ್ತಿರೋ ಫೋರ್ಸೇ ಈ ಎಲೆಕ್ಟ್ರಿಕ್ ಫೀಲ್ಡನ್ನು ಫೋರ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಹಾಗಿದ್ದಾಗ ನಾನು ಈ ಚಾರ್ಜನ್ನು ಮೂವ್ ಮಾಡಿಸ್ಬೇಕಂದ್ರೆ ಅಥವಾ ಆ ಗೋಡೆನ ಮೂವ್ ಮಾಡಿಸ್ಬೇಕಂದ್ರೆ ಏನು ಮಾಡಬೇಕು? ಆ ಗೋಡೆ ಅಪ್ಲೈ ಮಾಡ್ತಿರೋ ಫೋರ್ಸ್ಗಿಂತ ಜಾಸ್ತಿ ಫೋರ್ಸ್ ಹಾಕಬೇಕಾ? ಅಂದರೆ ಅರ್ಥ ಏನು? ಒಂದು JCB ತಂದು ಅದನ್ನು ಡೆಮಾಲಿಷ್ ಮಾಡಿಸ್ಬೇಕು. ಆ ಡೆಮಾಲಿಷ್ ಮಾಡ್ತಿರೋ JCB ಏನು ಮಾಡ್ತಾ ಇದೆ? ಫೋರ್ಸನ್ನು ಜಾಸ್ತಿ ಅಪ್ಲೈ ಮಾಡ್ತಾ ಇದೆಯಾ? ಹಾಗಿದ್ದಾಗ ಏನಾಗುತ್ತೆ ಗೊತ್ತಾ? ಆ ಗೋಡೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುತ್ತೆ. ಹಾಗೆಯೇ ಈ ಚಾರ್ಜಸ್ಗಳು ಸಹ ಏನಾಗುತ್ತೆ, ನಾನು ಈ ಏನು ಎಲೆಕ್ಟ್ರಿಕ್ ಫೀಲ್ಡ್ ಇದೊಂದು ರೀಜನ್ನಲ್ಲಿ ಏನು ಫೋರ್ಸನ್ನೆಲ್ಲ ಇದು ಎಕ್ಸರ್ಟ್ ಮಾಡ್ತಾ ಇದೆಯಲ್ಲ, ಈ ಫೋರ್ಸ್ಗಿಂತ ಏನಾದರೂ ನಾನು ಜಾಸ್ತಿ ಫೋರ್ಸನ್ನು ಅಪ್ಲೈ ಮಾಡಿದ್ರೆ ಈ ಚಾರ್ಜಸ್ಗಳ ಮೇಲೆ ಹಾಗೇನಾಗುತ್ತೆ ಅಂದರೆ ಈ ಚಾರ್ಜು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನೇ ನಾವೇನಂತ ಕರಿತೀವಿ ಅಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತೀವಿ. ವರ್ಕ್ ಡನ್ ಅಂದರೂ ಅದೇ, ಎನರ್ಜಿ ಅಂದರೂ ಅದೇ. ಸ್ವಲ್ಪ ನೀವೇನಾದರೂ 9th ಸ್ಟ್ಯಾಂಡರ್ಡ್ ಕನ್ಫ್ಯೂಸ್ ಆಗಿದ್ದರೆ ತಿಳ್ಕೊಳ್ಳಿ, ವರ್ಕ್ ಡನ್ ಏನಕ್ಕೆ, ವರ್ಕ್ ಡನ್ ಅಂದ್ರೇನು? ಎನರ್ಜಿನ ಬಳಸ್ಕೊಂಡೇ ತಾನೇ ನಾವು ವರ್ಕ್ ಮಾಡೋದು. ಎನರ್ಜಿ ಅಂದ್ರೇನು? ಕೆಪಾಸಿಟಿ ಟು ಡೂ ವರ್ಕ್. ಹಾಗಾಗಿ ಎರಡಕ್ಕೂ SI ಯೂನಿಟ್ ಏನು ಸೇಮ್ ಇರುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ತುಂಬ ಈಸಿ ಇದು. ಹಾಗಿದ್ದಾಗ ಇದನ್ನೇ ನಾವು ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತೀವಿ. ಹಾಗಿದ್ದಾಗ ಇದಕ್ಕೊಂದು ಫಾರ್ಮುಲಾ ಇದೆ. ಅದಕ್ಕೂ ಮುಂಚೆ ಮಕ್ಕಳ, ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲನ್ನು V ಅನ್ನೋ ಲೆಟರಲ್ಲಿ ಡಿನೋಟ್ ಮಾಡ್ತೀವಿ. ಈ ಫಾರ್ಮುಲಾನೇ V ಇಸ್ ಈಕ್ವಲ್ಸ್ ಟು ಏನು? ವರ್ಕ್ ಡನ್ W ಡಿವೈಡೆಡ್ ಬೈ Q, ಅಂದರೆ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್. ಹಾಗಿದ್ದಾಗ ವರ್ಕ್ ಡನ್ನಿಗೆ SI ಯೂನಿಟ್ ಏನು ಬರುತ್ತೆ? ಜೌಲ್ಸ್. ಚಾರ್ಜಸ್ಗೆ SI ಯೂನಿಟ್ ಏನು? ಕೂಲಮ್ಸ್. ಹಾಗಿದ್ದಾಗ ಇದಕ್ಕೆ SI ಯೂನಿಟ್ ಯಾರಾಗಬೇಕಿತ್ತು? ಯಾವುದು? ಈ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಗೆ ಜೌಲ್ ಪರ್ ಕೂಲಮ್ ತಾನೆ. ಆದರೆ ಇಲ್ಲಿ ನಾವು ಮತ್ತೆ ಈ ಎಲೆಕ್ಟ್ರಿಕ್ ಕರೆಂಟಲ್ಲಿ ಏನು ಹೇಳಿದ್ವಲ್ವ, ಏನು ಚಾರ್ಜ್ ಪರ್ ಸೆಕೆಂಡ್, ಕೂಲಮ್ ಪರ್ ಸೆಕೆಂಡ್ ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಏನು ಮಾಡ್ತಾರೆ? ಆಂಪಿಯರ್ ಅಂತ ಬರೀತಾರೆ ಅಂದೆ ತಾನೆ. ಹಾಗಿದ್ದಾಗ ಇದಕ್ಕೂ ಸಹ SI ಯೂನಿಟ್ ಏನಾಗುತ್ತೆ ಗೊತ್ತಾ? ಇದಕ್ಕೆ ವೋಲ್ಟೇಜ್ ಆಗುತ್ತೆ, ಅಥವಾ ಇದನ್ನು ಇನ್ನೂ ಶಾರ್ಟಾಗೆ ವೋಲ್ಟ್ಸ್ ಅಂತ ಕರಿತೀವಿ. ಗೊತ್ತಾಯ್ತಾ ಮಕ್ಕಳ? ಹಾಗಿದ್ದಾಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಗೆ SI ಯೂನಿಟ್ ಏನು? ವೋಲ್ಟ್ಸ್. ಇದನ್ನೇ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತೀವಿ. ಅಂದರೆ ಈ ಏನು ಎಲೆಕ್ಟ್ರಿಕ್ ಫೀಲ್ಡಿಗೆ ಅಗೇನ್ಸ್ಟಾಗಿ ಒಂದು ವರ್ಕ್ನ ಮಾಡ್ತೀವಲ್ವ, ಚಾರ್ಜನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತರೋದು. ಇದನ್ನೇ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತೀವಿ. ಇಲ್ಲಿವರೆಗೂ ಗೊತ್ತಾಯ್ತಲ್ವಾ? ಈಗ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಯಾರೋ ಒಬ್ಬ ಹುಡುಗ ಇದ್ದಾನೆ. ಇವನಿಗೆ ಒಂದು ಕಡೆಯಿಂದ 10 ನ್ಯೂಟನ್ಸ್ ಆಫ್ ಫೋರ್ಸನ್ನು 10 ನ್ಯೂಟನ್ಸ್ ಆಫ್ ಫೋರ್ಸಿಂದ ಪುಲ್ ಮಾಡ್ತಾ ಇದ್ದಾರೆ. ಮತ್ತು ಈ ಸೈಡಿಂದನೂ 10 ನ್ಯೂಟನ್ಸ್ ಫೋರ್ಸಿಂದ ಪುಲ್ ಮಾಡ್ತಾ ಇದ್ದಾರೆ. ಅಂದರೆ ಅರ್ಥ ಏನು ಗೊತ್ತಾ? ಎರಡೂ ಕಡೆ ಸೇಮ್ ಅಮೌಂಟ್ ಆಫ್ ಫೋರ್ಸಿಂದ ಪುಲ್ ಮಾಡ್ತಾ ಇದ್ದಾರೆ ಅಂತ. ಹಾಗಿದ್ದಾಗ ಲೆಟ್ಸೇ ಇದನ್ನು A ಸೈಡ್ ಅನ್ನೋಣ, ಇದನ್ನು B ಸೈಡ್ ಅಂತ ಕರೆಯೋಣ. ಹಾಗಿದ್ದಾಗ ಈ ಹುಡುಗ ರೈಟ್ ಸೈಡ್ಗೆ ಹೋಗ್ತಾನೋ, B ಸೈಡ್ಗೆ ಹೋಗ್ತಾನೋ, A ಸೈಡ್ಗೆ ಹೋಗ್ತಾನೋ? ಅಬ್ಸರ್ವ್ ಮಾಡಿ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಅವ್ನು ಯಾವ ಸೈಡಿಗೆ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಏನಿದೆಯಲ್ಲ ಈ ಫೋರ್ಸನ್ನು ಕೌಂಟರ್ ಬ್ಯಾಲೆನ್ಸ್ ಮಾಡಿ ಅವನು ಎಲ್ಲಿರ್ತಾನೋ ಅಲ್ಲೇ ಇರ್ತಾನೆ. ಹೌದು ತಾನೆ? ಈಗ ನಿಮ್ಮನ್ನೇ ಆಗಲಿ, ಒಂದು ಕಡೆಯಿಂದ ಒಬ್ಬರು ಇನ್ನೊಂದು ಕಡೆಯಿಂದ ಇನ್ನೊಬ್ಬರು ಸೇಮ್ ಫೋರ್ಸಲ್ಲೇ ಎಳಿತಾ ಇದ್ದಾರೆ ಅಂದರೆ ಏನಾಗುತ್ತೆ? ನೀವು ಆ ಸೈಡು ಹೋಗೋದಿಲ್ಲ, ಈ ಸೈಡು ಹೋಗೋದಿಲ್ಲ. ಆದರೆ ಏನು ಮಾಡಬೇಕು? ನಿಮಗೆ ಒಂದು ಸೈಡನ್ನು ನಾನು ಪುಷ್ ಮಾಡಬೇಕಂದ್ರೆ ಒಂದು ಕಡೆ ಫೋರ್ಸನ್ನು ಜಾಸ್ತಿ ಹಾಕಬೇಕು, ಇನ್ನೊಂದು ಕಡೆ ಫೋರ್ಸನ್ನು ಕಡಿಮೆ ಅಪ್ಲೈ ಮಾಡಬೇಕು. ಹೌದಲ್ವಾ? ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿ 110 ನ್ಯೂಟನ್ ಇದೆ, ಇಲ್ಲಿ ಬರೀ 10 ನ್ಯೂಟನ್ ಇದೆ. ಹಾಗಿದ್ದಾಗ ಏನಾಗುತ್ತೆ? ನೀವು ಯಾವ ಕಡೆಗೆ ಹೋಗ್ತೀರಾ? 10 ನ್ಯೂಟನ್ ಇರೋ ಜಾಗಕ್ಕೆ ಹೋಗ್ತೀರಾ? ಇಲ್ಲ ತಾನೆ. ಫೋರ್ಸ್ ಯಾರು ಜಾಸ್ತಿ ಆಗ್ತಿರ್ತಾರೋ ಆ ಸೈಡಿಗೆ ಹೋಗ್ತೀರಾ. ಹಾಗಿದ್ದಾಗ ಇವನೇನು ಮಾಡ್ತಾನೆ? A ಸೈಡಿಗೆ ಮೂವ್ ಆಗ್ತಾನೆ. ಹಾಗೇನೆ ಈ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನಿದೆ ಇದು ವರ್ಕ್ ಮಾಡ್ತಾ ಇರುತ್ತೆ.
ವರ್ಕನ್ನು ಅಪ್ಲೈ ಮಾಡ್ತಾ ಇರುತ್ತೆ, ಆದರೆ ಎಲ್ಲ ಕಡೆನೂ ಯೂನಿಫಾರ್ಮ್ ಆಗಿರೋದಿಲ್ಲ. ಸೊ ಹಾಗಿದ್ದಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೊಂದು ಕಾನ್ಸೆಪ್ಟ್ ಅಂತ ತರ್ತಾರೆ, ಅದನ್ನೇ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ಆ ವರ್ಡಲ್ಲೇ ಹೇಳುತ್ತೆ ಡಿಫರೆನ್ಸ್ ಅಂದ್ರೇನು, ಎರಡರದ್ದು ಮೈನಸ್ ಅಂತ. ಇಲ್ಲಿ ಏನಾಗುತ್ತೆ ಅಂತ ನೋಡಿದ್ರೆ, ನಾನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಅಂದರೆ ನೋಡಿ ಇದೊಂದು ಕಂಡಕ್ಟರ್ ಅಂತ ಅಂದ್ಕೊಂಡ್ರೆ ಇದನ್ನು ಎ ಸೈಡ್ ಇದನ್ನು ಬಿ ಸೈಡ್ ಅಂತ ತಗೊಳ್ಳೋಣ. ಸೊ ನಾನು ಎ ಇಂದ ಬಿಗೆ ಕರೆಂಟನ್ನ ಪಾಸ್ ಮಾಡಬೇಕಂದ್ರೆ ಏನು ಮಾಡಬೇಕು ಗೊತ್ತಾ, ಒಂದು ಕಡೆ ಜಾಸ್ತಿ ಎನರ್ಜಿ ಕೊಡಬೇಕು, ಅಥವಾ ಒಂದು ಕಡೆ ಜಾಸ್ತಿ ವೋಲ್ಟೇಜ್ ಕೊಡಬೇಕು, ಇನ್ನೊಂದು ಕಡೆ ಕಡಿಮೆ ವೋಲ್ಟೇಜ್ ಅಥವಾ ಕಡಿಮೆ ಪೊಟೆನ್ಷಿಯಲ್ ಕೊಡಬೇಕು. ಅವಾಗೇನಾಗುತ್ತೆ, ಇದು ಜಾಸ್ತಿಯಿಂದ ಕಡಿಮೆಗೆ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ಥರ ಬಿಹೇವಿಯರ್ ಎಲ್ಲಿ ನೋಡ್ತೀವಿ ಗೊತ್ತಾ, ಒಂದು ಬೆಲೂನ್ ತೊಗೊಳ್ಳಿ, ಒಂದು ಬೆಲೂನ್ ಇರುತ್ತಲ್ವಾ, ಈ ರೀತಿ ಒಂದು ಬಲೂನ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಇಲ್ಲಿ ಒಂದಷ್ಟು ಪಾರ್ಟಿಕಲ್ಸ್ ಇದ್ದಾವೆ. ನಾನು ಈ ಸೈಡ್ ಏನಾದರೂ ಫೋರ್ಸನ್ನು ಅಪ್ಲೈ ಮಾಡಿದ್ರೆ, ಒಂದು ಸೈಡನ್ನು ಫೋರ್ಸ್ ಅಪ್ಲೈ ಮಾಡಿದ್ರೆ ಇದೇನಾಗುತ್ತೆ, ಈ ಸೈಡಿಂದೆಲ್ಲ ಕಂಪ್ರೆಸ್ ಆಗುತ್ತೆ, ಹೌದಾ? ಏನಾಗುತ್ತೆ, ಈ ಪಾರ್ಟಿಕಲ್ಸ್ ಎಲ್ಲ ಈ ಸೈಡಲ್ಲಿ ಬರ್ತವೆ, ಅಂದರೆ ಇದರ ಆಪೋಸಿಟ್ ಸೈಡಿಗೆ ಬರ್ತಿದ್ದಾವೆ. ಅಂದರೆ ಇದರ ಅರ್ಥ ಏನು ಗೊತ್ತಾ, ದೀಸ್ ಪಾರ್ಟಿಕಲ್ಸ್ ಆರ್ ಟ್ರಾವೆಲಿಂಗ್ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಟು ಲೋಯರ್ ಪೊಟೆನ್ಷಿಯಲ್. ಹಾಗೆಯೇ ನಾನು ಚಾರ್ಜಸ್ಗಳಿಗೂ ಏನು ಮಾಡಬೇಕು, ಒಂದು ಕಡೆ ಹೈ ಪೊಟೆನ್ಷಿಯಲ್ ಕೊಡಬೇಕು, ಇನ್ನೊಂದು ಕಡೆ ಲೋ ಪೊಟೆನ್ಷಿಯಲ್ ಕೊಡಬೇಕು. ಆಗೇನಾಗುತ್ತೆ ಅಂದರೆ ಇದು ಹೈ ಪೊಟೆನ್ಷಿಯಲಿಂದ ಲೋ ಪೊಟೆನ್ಷಿಯಲ್ಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸರ್, ಯಾಕೆ ಇದಕ್ಕೆ ಹೈ ಪೊಟೆನ್ಷಿಯಲ್ ಲೋ ಪೊಟೆನ್ಷಿಯಲ್ ಕೊಡಬೇಕು, ಹಂಗೆ ಕಳಿಸ್ಬೋದಲ್ಲ ಅಂತ ನಿಮಗೆ ಕ್ವಶನ್ ಬರ್ಬೋದು. ನೋಡಿ ಮಕ್ಕಳ, ಇಲ್ಲೇನಾಗುತ್ತೆ ಅಂತ ಹೇಳೋದಾದರೆ, ಇಲ್ಲಿ ಒಂದೆರಡು ಚಾರ್ಜಸ್ಗಳಿರಲ್ಲ. ಹಾಗಾಗಿ ಎನ್ ನಂಬರ್ ಆಫ್ ಚಾರ್ಜಸ್ಗಳನ್ನು ಒಂದೊಂದಕ್ಕೆ ನಾನು ಆ ಥರ ವರ್ಕನ್ನು ಕೊಡ್ತಾ ಹೋದರೆ ಟೈಮ್ ತುಂಬ ಹಿಡಿಯುತ್ತಾ, ಅಂದರೆ ಈ ಪ್ರೊಸೆಸ್ ಏನಾಗುತ್ತೆ, ಅಷ್ಟು ಎಫೆಕ್ಟಿವ್ ಆಗಿರೋದಿಲ್ಲ, ಹೌದಾ? ಸೊ ಹಾಗಾಗಿ ಏನು ಮಾಡ್ತಾರೆ, ಒಂದು ಡಿಫ್ರೆನ್ಸನ್ನು ಕ್ರಿಯೇಟ್ ಮಾಡ್ತಾರೆ. ಎಂಥ ಡಿಫ್ರೆನ್ಸನ್ನು ಕ್ರಿಯೇಟ್ ಮಾಡ್ತಾರೆ, ಈ ಪೊಟೆನ್ಷಿಯಲ್ನ ಡಿಫ್ರೆನ್ಸನ್ನು ಕ್ರಿಯೇಟ್ ಮಾಡ್ತಾರೆ. ಅದನ್ನೇ ನಾವೇನಂತ ಕರಿತೀವಿ ಅಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತೀವಿ. ಇದನ್ನು ಶಾರ್ಟ್ ಫಾರ್ಮಾಗೆ ವೋಲ್ಟ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳ? ನೋಡಿ ಮಕ್ಕಳ, ತುಂಬ ಕನ್ಫ್ಯೂಸ್ ಆಗಬೇಡಿ. ಇದನ್ನೆಲ್ಲ ನೀವು ತುಂಬ ಡೀಟೇಲಾಗಿ ಸೆಕೆಂಡ್ ಪಿ ಯು ಅಲ್ಲಿ ಓದ್ತಾ ಹೋಗ್ತೀರಾ. ಆದರೆ ಒಂದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಏನದು ಅಂತ ಹೇಳಿದ್ರೆ, ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತೀವಿ. ಇದನ್ನು ನಾವು ಎಲೆಕ್ಟ್ರಿಕಲ್ ಪ್ರೆಷರ್ ಅಂತ ಕರಿತೀವಿ. ಸುಮ್ಮನೆ ಇದು ಆ್ಯಕ್ಚುಲಾಗಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ನಿಮಗೆ ಸುಮ್ಮನೆ ತಲೆಗೆ ಅರ್ಥ ಆಗಲಿ, ನಿಮಗೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಒಂದು ಎಕ್ಸಾಂಪಲ್ ಕೊಟ್ಟೆ. ಇದನ್ನು ನಾವು ಎಲೆಕ್ಟ್ರಿಕಲ್ ಪ್ರೆಷರ್ ಅಂತ ಅಂದ್ಕೊಳ್ಳೋಣ. ಏನಂಗೆ ಅಂತ ಹೇಳಿದ್ರೆ, ನಾನು ಈಗ ಸುಮ್ಮನೆ ನೀರನ್ನೇ ಆಗಲಿ, ನಾನು ಪ್ರೆಷರ್ ಜಾಸ್ತಿ ಕೊಟ್ಟಷ್ಟು ಏನಾಗುತ್ತೆ, ನೀರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬೇಗ ಮೂವ್ ಆಗುತ್ತಾ? ಸೊ ಹಾಗೇ ಈ ವೋಲ್ಟೇಜ್ ಅಥವಾ ಈ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ನಾನೇನಾದರೂ ಜಾಸ್ತಿ ಮಾಡಿದ್ರೆ ಕರೆಂಟು ಸಹ ಮೂವ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಏನಂತ ಕರಿತೀವಿ ಅಂದರೆ ಎಲೆಕ್ಟ್ರಿಕಲ್ ಪ್ರೆಷರ್ ಅಂತಲೂ ಕರಿತೀವಿ. ಹಾಗಿದ್ದಾಗ ಇದಕ್ಕೆ ಮ್ಯಾಥಮೆಟಿಕಲ್ ಈಕ್ವೇಷನನ್ನು ಬರೆಯೋದಾದರೆ, ವೋಲ್ಟೇಜ್ ಇಸ್ ಈಕ್ವಲ್ಸ್ ಟು ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಈಕ್ವಲ್ಸ್ ಟು ವೋಲ್ಟೇಜ್ ಇನ್ ಗ್ರೇಟರ್ ಟರ್ಮಿನಲ್ ಮೈನಸ್ ವೋಲ್ಟೇಜ್ ಇನ್ ಲೋವರ್ ಟರ್ಮಿನಲ್ ಅಂತ ಬರಿತೀವಿ. ಗೊತ್ತಾಯ್ತಾ ಮಕ್ಕಳ? ಇದಕ್ಕೂ ಸಹ ಎಸ್ ಐ ಯೂನಿಟ್ ಇದಕ್ಕೂ ವೋಲ್ಟ್ಸೇ ಬರುತ್ತೆ. ಹಾಗಿದ್ದಾಗ ಅರ್ಥ ಆಯ್ತಾ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮತ್ತು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ